ಸಿಇಟಿ ಪರೀಕ್ಷೆಗೂ ಮುನ್ನ ಜನಿವಾರ ತೆಗೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಕ್ಷಮೆಯಾಚಿಸಬೇಕು ಅನ್ನೋ ಕೂಗು ಕೂಡ ಎದ್ದಿದೆ. ಘಟನೆಯನ್ನ ನಾನು ಖಂಡಿಸ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಯಾಕೆ ಆ ರೀತಿ ಮಾಡಿದ್ರು, ಯಾರು ಸೂಚನೆ ಕೊಟ್ಟರು ಹೀಗೆ ಮಾಡಲಿಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಿರಿಯ ಅಧಿಕಾರಿಗಳಿಗೆ ತಿಳಿಸಬಹುದಿತ್ತು, ಆದರೆ ಅವರು ಅದನ್ನು ಕೂಡ ಮಾಡಿಲ್ಲ ಅಂತ ಗೃಹ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ನಡೆದಿದ್ರೆ ಇದು ತಪ್ಪು ಅಂತ ಮಹದೇವಪ್ಪ ಹೇಳಿದ್ದಾರೆ. ನಡೆದಿದ್ರೆ ಅಲ್ಲ, ನಡೆದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಘಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಖಂಡಿಸಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಆದರೆ ನಾನು ಕೂಡ ಅದನ್ನು ಖಂಡಿಸಿದ್ದೇನೆ. ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಸ್ಪಾಟಲ್ಲಿರೋರು ಆ ರೀತಿ ಮಾಡೋದಕ್ಕೆ ಮುಂಚೆ ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ಬೋದಾಗಿತ್ತು, ಅವರು ಇನ್ಸ್ಟ್ರಕ್ಷನ್ಸ್ ತಗೋಬೋದಾಗಿತ್ತು. ಅದು ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ. ನೋಡಿ, ಪಾಪ ಒಬ್ಬರು ಜನಿವಾರ ತಗೊಂಡು ಇಟ್ಸ್ ನಾಟ್ ಕರೆಕ್ಟ್. ಅದೆಲ್ಲ ಮಾಡೋದು ಸರಿಯಲ್ಲ, ಸರಿಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ಆಗಿದ್ರೆ ಐ ಡೋಂಟ್ ನೋ, ಅವರು SPDCಗಳು ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಥರ ಆಗಿಲ್ಲ ಅಂತ. ಅದಾಗಿದ್ರೆ ಇಟ್ಸ್ ಕಂಡಮೆಬಲ್. ಧಾರ್ಮಿಕ ಆಚಾರಕ್ಕೆ ಸಂವಿಧಾನದಲ್ಲಿ ಮುಕ್ತ ಅವಕಾಶ ಇರೋದ್ರಿಂದ ಹಾಗೆಲ್ಲ ಮಾಡಬಾರ್ದು. ಮತ್ತೆ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್. ಅಂಬೇಡ್ಕರ್ ಅವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದೇಶಕ್ಕೆ ಮಾರ್ಗದರ್ಶನ. ಅವರು ನಾಟ್ ಬಿಕಾಸ್ ಈಸ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್. ಅವರು ದೇಶದ 140 ಕೋಟಿ ಜನರ ಹಕ್ಕುಗಳ ರಕ್ಷಣೆ ಮಾಡಿ ಸಮೃದ್ಧ ಭಾರತ ಕಟ್ಟೋದು ಏನು ಅಂತ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಆ ಥರ ನಡಿಬೇಕು ನಾವು. ಆ ರೀತಿ ಮಾಡಿದ್ರೆ ತಪ್ಪು, ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪು. ಆ ರೀತಿ ಮಾಡಿದ್ರೆ ತಪ್ಪು, ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪು.